ಸಿದ್ದಣ್ಣ ಬಂಡಿ ಸರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಸಹಿತ ತಮಗೆಲ್ಲರಿಗೂ ಅನಂತ ನಮಸ್ಕಾರಗಳು ಕೋರಿ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ತಾಯಂದಿರಿಗೂ ಊರಿನ ಹಿರಿಯರಿಗೆ ತಮಗೆಲ್ಲರಿಗೂ ಅನಂತ ನಮಸ್ಕಾರವನ್ನು ಕೋರಿ ಇವತ್ತು ನಡೆದಂಥ NKS TV ಬಗ್ಗೆ ಬಹಳಷ್ಟು ವಿಷಯಗಳನ್ನು GS ಪಾಟೀಲ್ ಸರ್ ತಮ್ಮ ಮುಂದೆ ವ್ಯಕ್ತವನ್ನು ಪಡಿಸಿದ್ದಾರೆ. ಆದರೆ ನಿಮ್ಮಿಂದ ಈ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗುವಂಥದ್ದು ಮತ್ತು ನಿಮ್ಮಿಂದನೂ ಸಹಿತ ತಾವು ಮಾಧ್ಯಮ ಮಿತ್ರರು ಸಹಿತ ಕೆಲವೊಂದು ವಿಷಯಗಳನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಿಭಾಯಿಸಲಿಕ್ಕೆ ತಮ್ಮೆಲ್ಲರ ಸಹಕಾರನೂ ಸಹಿತ ಬೇಕಾಗ್ತದೆ. ಇವತ್ತು ಯಾವುದೋ ಒಂದು ನಾವು ಜನಪ್ರತಿನಿಧಿ ಆದವರಿಗೆ ಬಹಳಷ್ಟು ಕೆಲವೊಂದು ವಿಷಯದ ಬಗ್ಗೆ ಕೆಲವೊಂದು ಸೂಕ್ಷ್ಮ ವಿಷಯದ ಬಗ್ಗೆ ನಮ್ಮ ಹತ್ರ ಬಂದಿರೋದೇ ಇಲ್ಲ. ಆದರೆ ಒಂದು ಬಾರಿ ನೀವು ಮಾಹಿತಿಯಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಅದರ ಬಿತ್ತಿಸಿದಾಗ ಬಹಳಷ್ಟು ವಿಚಾರಗಳು ಅಧಿಕಾರಿಗಳಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳಿಗೂ ಸಹಿತ ಮುಟ್ತದೆ. ಆ ಮುಟ್ಟುವಂಥ ಕೆಲಸ ಮಾಡಿದಾಗ ನಿಜವಾಗ್ಲೂ ನಿಮ್ಮ ವೃತ್ತಿನ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಆಗ್ತದೆ. ನಾನು ಇವತ್ತಾದರೂ ಸಹಿತ ಯಾವುದೇ ಒಂದು ಪೇಪರಲ್ಲಿ ಬಂದಂಥ ಸುದ್ದಿಗಳಾಗಿರ್ಬೋದು, ದೂರದರ್ಶನದ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಗಳಾಗಿರ್ಬೋದು, ಆ ವಿಷಯಗಳನ್ನು ಫೋಟೋ ಮುಖಾಂತರ ಅಧಿಕಾರಿಗಳಿಗೆ ಕಳಿಸಿದಾಗ 2 ತಾಸು 3 ತಾಸಿನಲ್ಲಿ ಅದರ ಉತ್ತರವನ್ನು ಸಹಿತ ನಮಗೆ ಬರುವಂಥ ಕೆಲಸಗಳು ಆಗ್ತದೆ. ಇವತ್ತು ಮಾಧ್ಯಮಗಳ ಮುಖಾಂತರ ಒಂದು ಅಭಿವೃದ್ಧಿ ಕೆಲಸ ಎಲ್ಲಿ ಯಾವ ಕಾರ್ಯಗಳು ನಡೀತಿಲ್ಲೋ ಅದನ್ನು ಸಹಿತ ತಾವು ಎತ್ತಿ ತೋರಿಸಿದಾಗ ಅದರಿಂದ ಒಂದು ಅಭಿವೃದ್ಧಿ ಕೆಲಸದ ಜೊತೆಯಲ್ಲಿ ಹೋಗುವಂಥದ್ದು ಸಹಿತ ಮಾಧ್ಯಮ ಮಿತ್ರರಿಂದ ಆಗುವಂಥ ಕೆಲಸ. ಬಹಳಷ್ಟು ವಿಷಯಗಳನ್ನು ಇವತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆದಾಗ ಏನು ಪತ್ರಿಕಾ ದಿನಾಚರಣೆ ನಡೆದ ವಿಷಯದಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳನ್ನ ಬಹಳಷ್ಟು ಜನಪ್ರತಿನಿಧಿಗಳು ಏನು ಹೇಳ್ತಾರಂದ್ರೆ, ಇಲ್ರಿ ನಾವು ನಮ್ಮ ವಿರುದ್ಧವಾಗಿ ತಾವು ಪ್ರಚಾರ ಮಾಡ್ತಾ ಇದ್ದೀರಿ, ವಿರುದ್ಧವಾಗಿ ಹೇಳ್ತಾ ಇದ್ದೀರಿ ಅನ್ನೋ ಒಂದಿಷ್ಟು ಬಹಳಷ್ಟು ಜನದ ಮನಸ್ಥಿತಿಯಲ್ಲಿದ್ದರೆ ಇವತ್ತು ನಾವು ಇಲ್ಲೂ ವೇದಿಕೆ ಮೇಲೆ ಇರುವಂಥವ್ರ ಮನಸ್ಥಿತಿ ಹೇಗಿದೆ ಅಂದರೆ ಅದರಿಂದ ಅಭಿವೃದ್ಧಿ ಕಾರ್ಯ ಆಗತ್ತನ್ನೋ ಮನಸ್ಥಿತಿಯನ್ನು ಹೊತ್ಕೊಂಡು ನಾವು ಇವತ್ತು ಇಲ್ಲಿ ಬಂದವರು. ಯಾಕಂದರೆ ನಿಮ್ಮಿಂದ ಆ ಸಂಬಂಧಪಟ್ಟಂಥ ವಿಷಯಗಳು ಇವತ್ತು ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಿಗೂ ಸಹಿತ ಮುಟ್ಟುವಂಥ ಕೆಲಸಗಳು ಆಗ್ತದ. ಹಾಗಾಗಿ ತಮ್ಮೆಲ್ಲರಿಂದನೂ ಸಹಿತ ಈ ಸಮಾಜ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಅದರ ಜೊತೆಯಲ್ಲಿ ಇನ್ನೊಂದು ವಿಷಯನ ಹೇಳಿದರು, ಕೆಲವೊಂದು ಬೇಡವಾದ ವಿಷಯಗಳನ್ನು ಇನ್ನೊಬ್ಬರನ್ನ ಏನಾದರೂ ಚುಚ್ಚುವಂಥದ್ದನ್ನು ಇನ್ನೊಬ್ಬರು ಎಸ್ಪೆಷಲಿ ಇದು ಆಗುವಂಥದ್ದು ಯಾರಿಗಂದರೆ ರಾಜಕಾರಣಿಗಳಿಗೆ ಆಗುವಂಥ ವಿಷಯನೂ ಸಹಿತ ಭಾಳಷ್ಟು ಜನನೂ ಸಹಿತ ಕೆಲವೊಂದು ವಾಹಿನಿಗಳು ಪದೇ ಪದೇ ಅದನ್ನು ಗ್ರೂಪಲ್ಲಿ ಹಾಕೋದಾಗಿರ್ಬೋದು, ಇನ್ನೊಂದನ್ನು ಮಾಡೋದ್ರಿಂದ ಭಾಳಷ್ಟು ಜನ ರಾಜಕಾರಣಿಗಳು ಇವತ್ತು ಸುಸೈಡನ್ನು ಮಾಡ್ಕೊಂಡಿದ್ದನ್ನ ಘಟನೆಗಳನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ನಾನು ಶಾಸಕನಾಗಿ ಬಂದ ಮೇಲೆ ಒಂದು ಘಟನೆ ಅಂಥದ್ದು ಆಯಿತು. ಸುಮಾರು 6 ಅಂದರೆ ವಾಹಿನಿ ಅಂತಲ್ಲ, ಪತ್ರಿಕೆ ಮಾಧ್ಯಮದವರು ಸಹಿತ ನಮ್ಮ ನಿಜಾಂಶವನ್ನು ಸಹಿತ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಹೊಸರಾಗಿ ಆಯ್ಕೆ ಆದಮೇಲೆ ಯಾವುದನ್ನು ಮಾಡ್ಬೋದು ಯಾವುದನ್ನು ಬಿಡ್ಬೋದು ಅನ್ನೋದರ ಆಯ್ಕೆಯಲ್ಲಿ ಸಹಿತ ನಾವು ಒಳ್ಳೆಯ ಕೆಲಸದಲ್ಲಿ ಮಾಡ್ತಾ ಇರುವಾಗ ಎಲ್ಲ ಮಾಧ್ಯಮದವರು ಅದನ್ನು ತಿರುಚಿ ಬರೆದಾಗ ಏನಾಗತ್ತಂದ್ರೆ ನಮ್ಮದೇ ಆದಂಥ ಸಂಸಾರಗಳು ಇರ್ತದ. ಬೆಳಿಗ್ಗೆ ಎದ್ಕೊಳ್ಳೆ ಸಂಸಾರ ಮುಖ ನೋಡಿದಾಗ ಅವ್ರು ಏನಂತಾರಂದ್ರೆ, ಅಲ್ಲ ರೀ ಬೆಳಿಗ್ಗೆಯಿಂದ ಸಾಯಂಕಾಲ ಮಠ ಇಲ್ಲಿವರೆಗೂ ಬೆಳಿಗ್ಗೆ 8 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆಗೆ ಬರ್ತೀರಿ ಮನೆಗೆ. ಆದರೆ ನಿಮ್ಮ ಮಾಧ್ಯಮ ಮಿತ್ರರು ಇವತ್ತು ಬೆಳಿಗ್ಗೆ ಇದನ್ನು ಬಿತ್ತಿದಾಗ ನಮ್ಮ ಸಂಸಾರಕ್ಕಿರೋ ನಮ್ಮ ಹೆಂಡ್ತಿ ನಾವು ಮಕ್ಕಳು ಬಂದು ಕೇಳಿದಾಗ ಅದಕ್ಕೆ ಉತ್ತರ ಹೇಳಕ್ಕೆ ನಮ್ಮ ಹತ್ರ ಉತ್ತರವನ್ನು ಇರುವುದಿಲ್ಲ. ಯಾಕಂದ್ರೆ ಇಲ್ಲ ಇದು ರಾಜಕಾರಣಿ ಹಂಗ ಅಂತ ಹೇಳಬೇಕು, ಇಲ್ಲ ನಮ್ಮ ಮನೆಯವ್ರ ಮುಂದೆ ನಾವು ಸರಿ ಇಲ್ಲ ಅಂತ ಹೇಳ್ಕೋಬೇಕು ಅನ್ನೋದು ಸಹಿತ ಬಹಳಷ್ಟು ವಿಚಿತ್ರವಾದ ಘಟನೆಗಳು ನಡೀತಾ ಇರೋದು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಷ್ಟೇ, ಇವತ್ತಿಲ್ಲಿ ರಾಜಕಾರಣಿ ಇದೀವಿ ಅಂದ್ರೆ ನಮ್ಮದೇ ಆದಂಥ ಮುಖ ನಿಮಗೆ ಗೊತ್ತಿರ್ತದ. ಇವ್ರು ಒಳ್ಳೆಯವರು ಕೆಟ್ಟದ್ರು, ಒಳ್ಳೇದು ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆನೂ ಸಹಿತ ತಮ್ಮ ಗಮನಕ್ಕೆ ಇರ್ತದ. ಅದು ಕೆಲವೊಂದು ಬಾರಿ ಯಾವುದೋ ಒಂದು ತಪ್ಪುಗಳು ಆಗಿರ್ತದ, ಆಗೋದಿಲ್ಲ ಅಂತಲ್ಲ, ಆದರೆ ಅದನ್ನು ತಿದ್ಕೊಳ್ಳಿಕ್ಕೂ ಸಹಿತ ತಾವು ಅವಕಾಶವನ್ನು ಕೊಡಬಹುದಲ್ಲ ಅನ್ನೋದು ಸಹಿತ ತಮ್ಮ ಮುಂದೆ ಸೂಕ್ಷ್ಮವಾದ ವಿಚಾರಗಳನ್ನು ಸಹಿತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಭಾಳಷ್ಟು NKS TV ಅವರು ಇವತ್ತು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಸಹಿತ ತಾವೆಲ್ಲರೂ ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾದ ಒಂದು ನ್ಯೂಸನ್ನು, ಅದ್ಭುತವಾದ ಒಂದು ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲೂ ಸಹಿತ ಇವತ್ತು ಮುಂದೆ ಒಳ್ಳೆಯ ರೀತಿಯಿಂದ ಕರ್ನಾಟಕ ಬಿಡು ಇಡೀ ನಮ್ಮ ಭಾರತ ದೇಶದಲ್ಲಿ ನಿಮ್ಮ ವಾಹಿನಿ ಬೆಳೀಲಿ, ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹಿತ ಶುಭವಾಗಲಿ ಅಂತ ಹಾರೈಸಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ.